Hello students, welcome back. This is my 13th class on the topic some basic principles and techniques. Last class alli ಏನು ಸ್ಟಡಿ ಮಾಡ್ತಾ ಇದ್ವಿ? In our previous class we were discussing about some of the techniques which are used for the purification of organic compounds. Organic compounds ನ synthesis ಮಾಡಿದ್ಮೇಲೆ ಅದು ಪ್ಯೂರ್ ಆಗಿರಲ್ಲ. ಸೊ ಏನು ಮಾಡ್ತೀವಿ ನಾವು ಬೇರೆ ಬೇರೆ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೀವಿ. ಸೊ ಯಾವ ಟೆಕ್ನಿಕ್ನ ಚೂಸ್ ಮಾಡ್ತೀರಾ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ಡಿಪೆಂಡ್ ಆನ್ ನೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಯು ಆರ್ ಪ್ಯೂರಿಫೈಯಿಂಗ್. ಅದು ಸಬ್ಲಿಮೇಬಲ್ ಅಥವಾ ಇಫ್ ಇಟ್ ಇಸ್ ಸಾಲ್ಯುಬಲ್ ಇನ್ ಸರ್ಟನ್ ಟೈಪ್ ಆಫ್ ಸಾಲ್ವೆಂಟ್ಸ್ ಅಥವಾ ಅದು ಅಬ್ಸಾರ್ಪ್ಷನ್ ಕೆಪಾಸಿಟಿ ಹೇಗಿದೆ, ನೇಚರ್ ಮೇಲೆ ಏನಾಗಿರುತ್ತೆ ನಾವು ಯಾವ್ಯಾವ ಮೆಥಡ್ನ ಚೂಸ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಓಕೆ, last class we have discussed about sublimation ಬಗ್ಗೆ ಡಿಸ್ಕಸ್ ಮಾಡಿದ್ವಿ. in today's class let us start with crystallization. So what is crystallization? crystals ಅಂದ್ರೆ ಏನು? ಕ್ರಿಸ್ಟಲ್ಸ್ ಎಲ್ಲ ನೋಡಿದ್ದೀರಾ ಅಲ್ವಾ? ಸೊ ಕ್ರಿಸ್ಟಲೈಸೇಷನ್ ಏನು ಮಾಡ್ತೀರಾ, ಫಸ್ಟ್ ನಿಮಗೆ ಕಾಂಪೌಂಡ್ ಕೊಟ್ಟಿರ್ತಾರೆ. ದಟ್ ಮೀನ್ಸ್ ದ ಕಾಂಪೌಂಡ್ ವಿಚ್ ಯು ಹ್ಯಾವ್ ಸಿಂಥಸೈಸ್ಡ್. You will take that compound and you are going to dissolve it in a solvent in which it is partially soluble at room temperature. Your compound is partially soluble in that compound at room temperature, in that solvent at room temperature, and as the temperature increases its solubility also increases. Its solubility should increase with increase in temperature. ಏನು ಮಾಡ್ತೀರಾ, ಆರ್ಗ್ಯಾನಿಕ್ ಕಾಂಪೌಂಡ್ ತೊಗೊಂಡಿರ್ತೀರಾ ಅಲ್ವಾ, ಅದನ್ನು ಫಸ್ಟು ಒಂದು ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡ್ತೀರಾ. ಅದು ಯಾವ ಥರ ಸಾಲ್ವೆಂಟ್ ಚೂಸ್ ಮಾಡ್ಕೋಬೇಕು, ಆ ಸಾಲ್ವೆಂಟಲ್ಲಿ ನೀವು ತೊಗೊಂಡಿರೋ ಆರ್ಗ್ಯಾನಿಕ್ ಕಾಂಪೌಂಡ್ ಆಟ್ ನಾರ್ಮಲ್ ರೂಮ್ ಟೆಂಪರೇಚರಲ್ಲಿ ಪಾರ್ಷಿಯಲ್ ಆಗಿ ಡಿಸಾಲ್ವ್ ಆಗಬೇಕು. ಕಂಪ್ಲೀಟ್ ಸಾಲ್ಯುಬಲ್ ಅಲ್ಲ, ಪಾರ್ಷಿಯಲ್ ಆಗಿ ಸಾಲ್ಯುಬಲ್ ಆಗಬೇಕು. ಮತ್ತು ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಹೋದಾಗೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಓಕೆ, ದಟ್ ಈಸ್ ದ ಸಾಲ್ವೆಂಟ್ ವಿಚ್ ಯು ಹ್ಯಾವ್ ಟು ಟೇಕ್. ದಟ್ ಟೈಪ್ ಆಫ್ ಸಾಲ್ವೆಂಟ್ ಯು ಹ್ಯಾವ್ ಟು ಟೇಕ್. ಓಕೆ, ಇಲ್ಲಿ ಏನಾಗುತ್ತೆ, ಇಂಪ್ಯೂರಿಟೀಸು ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗದೇನೂ ಇರಬಹುದು. ಡಿಸಾಲ್ವ್ ಆಗದೆ ಹಾಗೆ ಉಳ್ಕೊಂಡ್ರೆ ಯು ಕ್ಯಾನ್ ರಿಮೂವ್ ಇಟ್ ಬೈ ಫಿಲ್ಟ್ರೇಷನ್ ಮಾಡಿದಾಗ ಅನ್ಡಿಸಾಲ್ವ್ಡ್ ಇಂಪ್ಯೂರಿಟೀಸ್ ಕ್ಯಾನ್ ಬಿ ಸಪರೇಟೆಡ್. ಅಥವಾ ಸಮ್ ಇಂಪ್ಯೂರಿಟೀಸ್ ಏನಾಗುತ್ತೆ, ಡಿಸಾಲ್ವ್ ಆಗುತ್ತೆ, ಹೀಟ್ ಜಾಸ್ತಿ ಮಾಡಿದಾಗ ಡಿಸಾಲ್ವ್ ಆಗೋಗ್ಬಿಡುತ್ತೆ. ಆಫ್ಟರ್ ದಟ್ ವಾಟ್ ವಿಲ್ ಯು ಡೂ ಇಸ್ ಯು ವಿಲ್ ಸ್ಟಾರ್ಟ್ ಕೂಲಿಂಗ್ ದಟ್. ಕೂಲ್ ಮಾಡಿದಾಗ ಏನಾಗುತ್ತೆ, ಕ್ರಿಸ್ಟಲ್ಸ್ ಫಾರ್ಮೇಷನ್ ಆಗುತ್ತೆ. ಯಾವುದ್ರದ್ದು ಕ್ರಿಸ್ಟಲ್ಸು ನಿಮಗೆ ಕರೆಕ್ಟಾಗಿ ಡಿಸಾಲ್ವ್ ಆಗಿರಲ್ಲ ಅಲ್ವಾ ನಿಮ್ಮ ಕಾಂಪೌಂಡು, ಅದ್ರದ್ದು ಪ್ಯೂರ್ ಕ್ರಿಸ್ಟಲ್ಸ್ ಫಾರ್ಮೇಷನ್ ಆಗುತ್ತೆ. ಸಮ್ಟೈಮ್ಸ್ ಏನು ಮಾಡಬೇಕು, ಕ್ರಿಸ್ಟಲೈಸೇಷನ್ನ ಇನಿಷಿಯೇಟ್ ಮಾಡೋಕ್ಕೆ ನೀವು ಪ್ಯೂರ್ ಕ್ರಿಸ್ಟಲ್ಸ್ನ ಒಂದೆರಡು ಕ್ರಿಸ್ಟಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ದಟ್ ಇಸ್ ಕಾಲ್ಡ್ ಅ ಸೀಡಿಂಗ್. ಓಕೆ, ಸೊ ಯು ಆರ್ ಗೋಯಿಂಗ್ ಟು ಆ್ಯಡ್ ಸಮ್ ಕ್ರಿಸ್ಟಲ್ಸ್ ಟು ಇನಿಷಿಯೇಟ್ ಕ್ರಿಸ್ಟಲೈಸೇಷನ್. That is called as seeding. Okay, so this is about crystallization. So crystallization is used for the compound which is partially soluble in a suitable solvent at normal temperature, and as the temperature increases its solubility also increases. After certain temperature, when all the compound dissolve, you will start cooling it. Cool ಆದಾಗ ಏನಾಗುತ್ತೆ, ಕ್ರಿಸ್ಟಲ್ಸ್ ಅಗೇನ್ ಫಾರ್ಮೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓನ್ಲಿ ಪ್ಯೂರ್ ಕ್ರಿಸ್ಟಲ್ಸ್ ಆಫ್ ಯುವರ್ ಕಾಂಪೌಂಡ್ ವಿಲ್ ಬಿ ಫಾರ್ಮ್. ಅದನ್ನ ಏನು ಮಾಡಬಹುದು ನೀವು, ಬೈ ಡಿಕ್ಯಾಂಟೇಷನ್ ಒಂದು ಸಾಲ್ವೆಂಟ್ ಎಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಒಂದು ನಿಮಗೆ ಬೇಕಾಗಿರೋ ಕ್ರಿಸ್ಟಲ್ಸ್ ಅಷ್ಟೇ ಇಟ್ಕೋಬೋದು. ದಿಸ್ ಇಸ್ ಅಬೌಟ್ ಕ್ರಿಸ್ಟಲೈಸೇಷನ್. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಟೇಕಿಂಗ್ ದ ಸಾಲ್ವೆಂಟ್. ದ ಸಾಲ್ವೆಂಟ್ ಶುಡ್ ನಾಟ್ it should not react with your compound. ಸಾಲ್ವೆಂಟ್ ಏನು ಮಾಡಬಾರ್ದು, ಕಾಂಪೌಂಡ್ ಜೊತೆ ರಿಯಾಕ್ಟ್ ಆಗಬಾರ್ದು. ಆ್ಯಂಡ್ the solvent should be chosen such that it should easily initiate the crystallization when cooled. ಕೂಲ್ ಮಾಡಿದಾಗ ಏನಾಗಬೇಕು, ಕ್ರಿಸ್ಟಲ್ ಫಾರ್ಮೇಷನ್ ಈಸಿ ಆಗಬೇಕು. ಸಮ್ ಕಾಂಪೌಂಡ್ಸ್ ಏನಾಗುತ್ತೆ, ಯಾವುದೋ ಒಂದು ಸಾಲ್ವೆಂಟಲ್ಲಿ ಈಸಿಯಾಗಿ ಡಿಸಾಲ್ವ್ ಆಗೋಗ್ಬಿಡುತ್ತೆ ಅಟ್ ನಾರ್ಮಲ್ ಟೆಂಪ್ರೇಚರ್, ಇನ್ನೊಂದು ಸಾಲ್ವೆಂಟಲ್ಲಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗಲ್ಲ. ಆವಾಗ ಏನು ಮಾಡ್ತೀವಿ ನಾವು, ಮಿಕ್ಸ್ಚರ್ ಆಫ್ ಟೂ ಸಾಲ್ವೆಂಟ್ಸ್ನ ತೊಗೋತೀವಿ. ಸೊ ಏನಾಯಿತು, ಒಂದು ಸಾಲ್ವೆಂಟಲ್ಲಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತೆ, ಇನ್ನೊಂದರಲ್ಲಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗಲ್ಲ. ವಿಲ್ ಮಿಕ್ಸ್ ದ್ಯಾಟ್ ಆ್ಯಂಡ್ ವಿ ಯೂಸ್ ಇಟ್ ಫಾರ್ ಕ್ರಿಸ್ಟಲೈಸೇಷನ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಕ್ರಿಸ್ಟಲೈಸೇಷನ್. While choosing the solvent, you should be very careful.
that solvent should not it should not react with your compound ಜೊತೆ ರಿಯಾಕ್ಟ್ ಆಗಬಾರ್ದು. ಏನಕ್ಕೆ ನನಗೆ ಪ್ಯೂರ್ ಕಾಂಪೌಂಡ್ ಬೇಕು. if it reacts with a compound, I'll get a different compound there. If they react, I'll get different product. So it should not react with my compound. ಅದೇನು ಮಾಡಬಾರ್ದು, ನನ್ನ ಕಾಂಪೌಂಡ್ ಜೊತೆ ರಿಯಾಕ್ಟ್ ಮಾಡಬಾರ್ದು. And second condition is that impurity should be soluble, either completely soluble, so that it will not mix with pure compound, or it should be insoluble, so that I can remove it by filtration. ಆ ಥರ ಇರಬೇಕು. And it should evaporate, either it has to evaporate easily, because ನನಗೆ ಡ್ರೈ ಕಾಂಪೌಂಡ್ ಬೇಕಲ್ವಾ. ಸೊ ಏನಾಗಬೇಕು, ಅದು ಇವಾಪರೇಟ್ ಆಗಬೇಕು ಅಥವಾ ಕಂಪ್ಲೀಟ್ ಆಗಿ ನನಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬರಬೇಕು. ಸೊ ದೀಸ್ ಆರ್ ಆಲ್ ಸಮ್ ಪಾಯಿಂಟ್ಸ್ ಅಬೌಟ್ crystallization. In crystallization, what will you do? You are going to take a compound and you are going to dissolve it in the solvent, in which it is partially soluble at room temperature, and as the temperature increases, temperature increase ಮಾಡ್ತಾ ಹೋದಾಗೆ solubility ಜಾಸ್ತಿ ಆಗ್ತಾ ಹೋಗುತ್ತೆ. ಕಂಪ್ಲೀಟ್ ಆಗಿ ಸಾಲ್ಯುಬಲ್ ಆದಾಗ, ಫುಲ್ ಸ್ಯಾಚುರೇಟೆಡ್ ಪ್ರಾಡಕ್ಟ್ ಸಿಕ್ಕಿದಾಗ ಮತ್ತೆ ಏನು ಮಾಡ್ತೀರಾ, ಅದನ್ನ ಕೂಲ್ ಮಾಡ್ತಾ ಹೋದಾಗ ಕ್ರಿಸ್ಟಲ್ಸ್ ಫಾರ್ಮೇಷನ್ ಆಗುತ್ತೆ. ಕ್ರಿಸ್ಟಲ್ಸ್ ಆಫ್ ಪ್ಯೂರ್ ಕಾಂಪೌಂಡ್ ವಿಲ್ ಬಿ ಫಾರ್ಮ್ಡ್. ಓಕೆ, ದಿಸ್ ಇಸ್ ಯೂಸ್ಡ್ ಫಾರ್, ಆರ್ ದಿಸ್ ಇಸ್ ವಾಟ್ ಪ್ರೊಸೀಜರ್ ಆಫ್ crystallization. Okay, next is distillation. Third method is distillation. This is one of the very important method. Distillation. Okay, this is experimental setup for distillation. Simple distillation ಮಾಡೋಕ್ಕೆ ಇದು experimental setup. So which type of compounds can be purified by distillation? Mainly two types of compound can be purified by distillation. First one is volatile compound from volatile compound. Volatile compound can be separated from non-volatile impurity. Non-volatile impurity or two compounds which have sufficient difference in the boiling point. Two compounds which have sufficient difference in, I'll explain this. Compounds which have sufficient difference in the boiling point. So these two compounds can be separated or can be purified by distillation process. ಏನಾಗುತ್ತೆ, volatile ಅಂದರೆ ಏನು? ಯಾವುದು ಈಸಿಯಾಗಿ ಇವಾಪರೇಟ್ ಆಗುತ್ತೋ ದಟ್ ಇಸ್ ಕಾಲ್ಡ್ volatile. ಇಫ್ ಐ ಟೇಕ್ ಆಲ್ಕೋಹಾಲ್ ಆ್ಯಂಡ್ ವಾಟರ್, ಆಲ್ಕೋಹಾಲ್ ಮತ್ತು ವಾಟರ್ನ ತೊಗೊಂಡ್ರೆ ವಾಟರ್ ಏನಾಗುತ್ತೆ, ಆಲ್ಕೋಹಾಲ್ ಈಸಿಯಾಗಿ ಇವಾಪರೇಟ್ ಆಗೋಗ್ಬಿಡುತ್ತೆ. ಸೊ ಹಿಯರ್ ಆಲ್ಕೋಹಾಲ್ ಇಸ್ ವಾಲಟೈಲ್ ಕಾಂಪೋನೆಂಟ್. ಓಕೆ, ಯಾವುದು ಈಸಿಯಾಗಿ ಇವಾಪರೇಟ್ ಆಗುತ್ತೋ ಅಥವಾ ವೇಪರ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೋ ನಾವು ವಾಲಟೈಲ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ is used for purification of volatile compound from non-volatile impurity. Impurity non-volatile ಆಗಿದ್ರೆ, compound volatile ಆಗಿದ್ರೆ ಏನು ಮಾಡಬಹುದು ನಾವು? We can purify that by using distillation process. And the compounds, if two compounds have sufficient difference in their boiling point, ಅದರದ್ದು ಬಾಯ್ಲಿಂಗ್ ಪಾಯಿಂಟಲ್ಲಿ ಡಿಫ್ರೆನ್ಸ್ ಇದ್ದರೆ, ಸ್ವಲ್ಪ ಜಾಸ್ತಿ ಗ್ಯಾಪ್ ಇದ್ದರೆ ಬಾಯ್ಲಿಂಗ್ ಪಾಯಿಂಟಲ್ಲಿ, ಅದನ್ನು ಏನು ಮಾಡ್ಬೋದು, we can purify them using distillation process. So in this distillation process, what we do? First, we are going to take the compound in a round bottom flask. ನಮಗೆ ಯಾವ ಕಾಂಪೌಂಡ್ನ ಪ್ಯೂರಿಫೈ ಮಾಡಬೇಕೋ ಅದನ್ನು ಏನು ಮಾಡ್ತೀವಿ, ರೌಂಡ್ ಬಾಟಮ್ ಫ್ಲಾಸ್ಕಲ್ಲಿ ತಗೋತೀವಿ. We are going to take the compound which should be purified in a round bottom flask, and after that we will start heating it. ಅದನ್ನ ಏನು ಮಾಡ್ತೀವಿ, ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಆ್ಯಸ್ ಯು ನೋ, ಇಫ್ ಅ ಕಾಂಪೌಂಡ್ ಇಸ್ ಹೀಟೆಡ್, when the
its temperature become, vapor pressure becomes equal to atmospheric pressure, it will starts boiling. That means it will be converted into gaseous state. Gaseous state ಗೆ ವೇಪರ್ಸ್ ಆಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಇಲ್ಲೂ ಕೂಡ ಏನಾಗುತ್ತೆ, ಇಲ್ಲಿ ಇರೋ ಕಾಂಪೌಂಡು ವೇಪರ್ ಆಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವೇಪರ್ಸ್ ವಿಲ್ ರೈಸ್ ಅಪ್ and they will start going in this up. It cannot escape because here is a bush. So what they will do is they will go in this direction. If this compound contains volatile organic compound and non volatile impurity, ಏನಾಗುತ್ತೆ, volatile compound ಮಾತ್ರ ಹೀಟ್ ಮಾಡಿದಾಗ ವೇಪರ್ ಆಗಿ ಎಸ್ಕೇಪ್ ಆಗಿ ಇಲ್ಲಿ ಬರುತ್ತೆ. So when you heat it, they will be converted into vapor and they will come here. ಇಲ್ಲಿ ಬಂದಾಗ ಏನಾಗುತ್ತೆ, ಇನ್ ದಿಸ್ ವಿ ಹ್ಯಾವ್ ಅ ಕಂಡೆನ್ಸರ್ ಇರುತ್ತೆ. ಕಂಡೆನ್ಸರ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಕಂಡೆನ್ಸ್ ಅಂದರೆ ಏನು, ವೇಪರ್ ಸ್ಟೇಟಲ್ಲಿರೋದನ್ನು ಲಿಕ್ವಿಡ್ ಸ್ಟೇಟ್ಗೆ ಕನ್ವರ್ಟ್ ಮಾಡೋದು. ಇಲ್ಲಿ ನನಗೆ ಏನಾಗ್ತಾ ಇತ್ತು, ವೇಪರ್ಸ್ ಬರ್ತಾ ಇದೆ ಈ ಕಡೆಯಿಂದ, ಅದನ್ನ ಏನು ಮಾಡ್ತೀನಿ, ಇಲ್ಲಿಂದ ವಾಟರ್, ಕೋಲ್ಡ್ ವಾಟರ್ನ ಫ್ಲೋ ಮಾಡ್ತೀನಿ ಇದ್ರೊಳಗಡೆ, ಕಂಡೆನ್ಸರ್ ಒಳಗಡೆ. Let the cold water in this condenser which cools the vapor. Vapor will be hot. I'll cool that vapor. ವೇಪರ್ನ ಕೂಲ್ ಮಾಡಿದಾಗ ಏನಾಗುತ್ತೆ, they will convert into liquid state. Vapors will convert into liquid state when you cool them by using condenser, and which will be collected as a liquid in a separate conical flask ಅಥವಾ separate beaker ಅಥವಾ conical flask ಅಲ್ಲಿ ಏನು ಮಾಡಬಹುದು, ಸಪರೇಟ್ ಆಗಿ ತಗೋಬಹುದು. ಸೊ ದಿಸ್ ಇಸ್ ಯೂಸ್ಡ್ when volatile compound contains non volatile impurity. ಏನಾಯಿತು, ನಂಗೆ ಕಾಂಪೌಂಡ್ ವಾಲಟೈಲ್ ಇದೆ, ನಾನು ತೊಗೊಂಡಿರೋ ಕಾಂಪೌಂಡ್ ವಾಲಟೈಲು. ಸೊ ಅದೇನಾಗುತ್ತೆ, ಎಸ್ಕೇಪ್ ಆಗುತ್ತೆ ಇಲ್ಲಿಂದ. ನಿಮಗೆ ಇಲ್ಲಿ ಏನು ಉಳ್ಕೊಳ್ಳುತ್ತೆ, ನಾನ್ ವಾಲಟೈಲ್ ಇಂಪ್ಯೂರಿಟಿ ಮಾತ್ರ ಉಳ್ಕೊಳ್ಳುತ್ತೆ. Only you will left with non-volatile impurity. So what will happen here is, you are going to take the compound in a round bottom flask. In round bottom flask, when you start heating, volatile compound will evaporate. It will escape from this mixture, leaving behind the impurities, non-volatile impurities, and they will reach here to the condenser. In condenser, continuous flow of cold water will be there. This is cold water inlet and this will be connected to sink. So continuous flow of cold water will be there. So which will cool the vapor. Vapors will be cooled in the condenser so that they will convert into liquid state. From vapor state they will be condensed into liquid state in a condenser, and you can collect them in a separate beaker. So you will left with impurities here. ಇಂಪ್ಯೂರಿಟೀಸ್ ಏನಾಗುತ್ತೆ, ಇಲ್ಲೇ ಉಳ್ಕೊಳ್ತಾ. ಐ ಎಕ್ಸ್ಪ್ಲೇನ್ ಇಟ್ ಅಗೇನ್. ಏನಾಗುತ್ತೆ, ನೀವು ಕಾಂಪೌಂಡ್ನ ತೊಗೋತೀರಾ, ಯಾವ ಕಾಂಪೌಂಡು ನಿಮಗೆ ಪ್ಯೂರಿಫೈ ಮಾಡಬೇಕು ಅದನ್ನು ತೊಗೋತೀರಾ. ಅದನ್ನು ತೊಗೊಂಡು ಏನು ಮಾಡ್ತೀರಾ, ಹೀಟ್ ಮಾಡ್ತೀರಾ. ಅದರಲ್ಲಿ ಏನಿರುತ್ತೆ ಆ ಕಾಂಪೌಂಡಲ್ಲಿ, ನಾನ್ ವಾಲಟೈಲ್ ಇಂಪ್ಯೂರಿಟಿ ಇರುತ್ತೆ. ದಟ್ ಮೀನ್ಸ್ ಇಟ್ ವಿಲ್ ನಾಟ್ ಗೋ ಇನ್ ಟು ವೇಪರ್ ಸ್ಟೇಟ್, ಈಸಿಯಾಗಿ ವೇಪರ್ ಸ್ಟೇಟ್ಗೆ ಹೋಗಲ್ಲ ಆ ಕಾಂಪೌಂಡ್ ಇರುತ್ತೆ. ಮತ್ತು ಏನಿರುತ್ತೆ, ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಇರುತ್ತೆ. ಸೊ ವಿಚ್ ಯು ಕ್ಯಾನ್ ಈಸಿಲಿ ಟರ್ನ್ ಇನ್ ಟು ವೇಪರ್ ಸ್ಟೇಟ್. ಸೊ ನೀವು ಹೀಟ್ ಮಾಡಿದಾಗ ಏನಾಗುತ್ತೆ, ವಾಲಟೈಲ್ ಕಾಂಪೌಂಡ್ ವಿಲ್ ಇವಾಪರೇಟ್. ವಾಲಟೈಲ್ ಕಾಂಪೌಂಡ್ ಇವಾಪರೇಟ್ ಆಗಿ ವೇಪರ್ ಸ್ಟೇಟ್ಗೆ ಹೋಗುತ್ತೆ. ವೇಪರ್ಸ್ ವಿಲ್ ಎಸ್ಕೇಪ್ ಫ್ರಮ್ ಹಿಯರ್, ದೆ ವಿಲ್ ಕಮ್ ಇನ್ ದಿಸ್ ಟ್ಯೂಬ್ ಆ್ಯಂಡ್ ದೆ ವಿಲ್ ಗೋ ಇನ್ ಟು ದಿಸ್ ಕಂಡೆನ್ಸರ್. ಕಂಡೆನ್ಸರಲ್ಲಿ ಪಾಸ್ ಆಗುತ್ತೆ. ಕಂಡೆನ್ಸರ್ ಮೀನ್ಸ್ ದಿಸ್ ಇಸ್ ಕೂಲಿಂಗ್ ಚೇಂಬರ್ ಅಷ್ಟೇ. ಕಂಡೆನ್ಸರ್ ಅಂದರೆ ಅಲ್ಲಿ ಏನಾಗುತ್ತೆ, ಕಂಡೆನ್ಸರಲ್ಲಿ ವೇಪರ್ಸ್ ವಿಲ್ ಬಿ ಹಾಟ್. The flowing water will make them to cool. It will cool them. Flowing water will cool the vapors. So vapors will be converted into liquid state. Vapors ಏನಾಗುತ್ತೆ, liquid state ಗೆ convert ಆಗುತ್ತೆ, which you can collect in a separate beaker. This is how you will separate volatile compound from non-volatile impurity. So this can also be used for the purification of compounds which have different boiling point. Boiling point difference ಜಾಸ್ತಿ ಇದ್ರೆ, ಫಾರ್ ಎಕ್ಸಾಂಪಲ್ ಕ್ಲೋರೋಫಾರ್ಮ್ ಆ್ಯಂಡ್ ಅನಿಲಿನ್. Chloroform and aniline. So boiling point of chloroform is 334 Kelvin and that of aniline is 457 Kelvin.
So the mixture of chloroform and aniline can be separated by this method. ಇಲ್ಲಿ ಏನಾಗುತ್ತೆ, which is having lower boiling point? Chloroform. Chloroform has lower boiling point. So what will happen if you take the mixture in this round bottom flask, RB flask, there is nothing but round bottom flask. So if you heat it, since chloroform has lower boiling point, it will boil first. ಫಸ್ಟ್ ಏನಾಗುತ್ತೆ, ಎಲ್ಲ ಕ್ಲೋರೋಫಾರ್ಮ್ ಕೂಡ ವೇಪರ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ ಆ್ಯಂಡ್ ದ ಕ್ಯಾನ್ ಬಿ ಕಂಡೆನ್ಸ್ ಆ್ಯಂಡ್ ದ ಕ್ಯಾನ್ ಬಿ ಕಲೆಕ್ಟೆಡ್ ಇನ್ ದ ಬೀಕರ್. ಅದನ್ನ ಒಂದು ಬೀಕರಲ್ಲಿ ಕಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಎನಲಿನ್ ಮತ್ತು ಇಂಪ್ಯೂರಿಟೀಸ್ ಉಳ್ಕೊಂಡಿರುತ್ತೆ ಅಲ್ವಾ. ಸೊ ಮತ್ತೆ ಜಾಸ್ತಿ ಹೀಟ್ ಮಾಡ್ತೀರಾ ಅದನ್ನು. ಫಸ್ಟು ಆಲ್ರೆಡಿ ನಂಗೆ ಕ್ಲೋರೋಫಾರ್ಮ್ ಸಪ್ರೇಟಾಗಿ ಸಿಕ್ಕಿದೆ. ಐ ಗಾಟ್ ಸಪ್ರೇಟ್ ಕ್ಲೋರೋಫಾರ್ಮ್ ಸಪ್ರೇಟ್ಲಿ. ಸಿನ್ಸ್ ಇಟ್ ಹ್ಯಾಸ್ ಲೋವರ್ ಬಾಯ್ಲಿಂಗ್ ಪಾಯಿಂಟ್, ಅದು ಫಸ್ಟ್ ಬಾಯ್ಲ್ ಆಗುತ್ತೆ. ರಿಮೆಂಬರ್ ದಿಸ್, ಲೋವರ್ ಬಾಯ್ಲಿಂಗ್ ಪಾಯಿಂಟ್ ಇರೋದು ಏನಾಗುತ್ತೆ, ಫಸ್ಟು ಬಾಯ್ಲ್ ಆಗುತ್ತೆ. ಬಾಯ್ಲ್ ಆಗಿ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ದ ವೇಪರ್ ಗೋಸ್ ಇನ್ ಟು ಕಂಡೆನ್ಸರ್. ಇನ್ ದ ಕಂಡೆನ್ಸರ್ ದ ವೇಪರ್ಸ್ ವಿಲ್ ಬಿ ಕಂಡೆನ್ಸ್ಡ್ ಇನ್ ಟು ಲಿಕ್ವಿಡ್ ಆರ್ ದೇ ಆರ್ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್ ವಿಚ್ ಯು ಕ್ಯಾನ್ ಕಲೆಕ್ಟ್ ಇನ್ ಅ ಬೀಕರ್. ಆಫ್ಟರ್ ದ್ಯಾಟ್ ಇಫ್ ಯು ಇನ್ಕ್ರೀಸ್ ದಿಸ್ ಟೆಂಪ್ರೇಚರ್, ಇನ್ನೂ ಜಾಸ್ತಿ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ, ಅವಾಗ ಏನಾಗುತ್ತೆ, so the aniline which is here, they will also convert it when the temperature reaches 457 Kelvin. Temperature 457 Kelvin reach ಆದಾಗ aniline also starts evaporating. aniline ಕೂಡ ಏನಾಗುತ್ತೆ, ಇವಾಪರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಆಮ್ ಟೇಕಿಂಗ್ ಆನ್ ಎಕ್ಸಾಂಪಲ್ ಆಫ್ ಕ್ಲೋರೋಫಾರ್ಮ್ ಆ್ಯಂಡ್ aniline. ಯಾವ ಕಾಂಪೌಂಡ್ ಬೇಕಾದರೂ ತಗೋಬೋದು ವಿಚ್ ಹ್ಯಾವ್ ಸಫಿಷಿಯಂಟ್ ಡಿಫ್ರೆನ್ಸ್ ಇನ್ ದರ್ ಬಾಯ್ಲಿಂಗ್ ಪಾಯಿಂಟ್. ಅದರದ್ದು ಬಾಯ್ಲಿಂಗ್ ಪಾಯಿಂಟಲ್ಲಿ ಸಫಿಷಿಯಂಟ್ ಡಿಫ್ರೆನ್ಸ್ ಇರಬೇಕು. ಸೊ ಏನಾಗುತ್ತೆ, ದ ವಿಲ್ ಸ್ಟಾರ್ಟ್ ಇವಾಪರೇಟಿಂಗ್. ಇವಾಪರೇಟ್ ಆಗಿ ಏನಾಗುತ್ತೆ, ವೇಪರ್ಸ್ ವಿಲ್ ಬಿ ಕಲೆಕ್ಟೆಡ್ ಆ್ಯಂಡ್ ದ ವಿಲ್ ಗೋ ಇನ್ ಟು ಕಂಡೆನ್ಸರ್. ವೇಪರ್ಸ್ ವಿಲ್ ಗೋ ಇನ್ ಟು ಕಂಡೆನ್ಸರ್ ಆ್ಯಂಡ್ ಇನ್ ದ ಕಂಡೆನ್ಸರ್ ದ ವಿಲ್ ಬಿ ಕೂಲ್ಡ್ ಆ್ಯಂಡ್ ದ ವಿಲ್ ಕನ್ವರ್ಟ್ ಇನ್ ಟು ಲಿಕ್ವಿಡ್ ಫಾರ್ಮ್. ಫಸ್ಟ್ ಏನು ಮಾಡ್ತೀರಾ, ಬೀಕರ್ನ ಚೇಂಜ್ ಮಾಡ್ತೀರಾ. ಫಸ್ಟ್ ಬೀಕರಲ್ಲಿ ಕ್ಲೋರೋಫಾರ್ಮ್ ಸಿಕ್ಕಿತ್ತು, ಸೆಕೆಂಡ್ ಬೀಕರಲ್ಲಿ ಯು ವಿಲ್ ಗೆಟ್ ಎನಲಿನ್. ಇಂಪ್ಯೂರಿಟೀಸ್ ಇದ್ದರೆ ಅದೇನಾಗಿರುತ್ತೆ, ರೌಂಡ್ ಬಾಟಮ್ ಫ್ಲಾಸ್ಕಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ಸೊ ದಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಪ್ಯೂರಿಫಿಕೇಷನ್ ಆಫ್ volatile compound from non-volatile impurity, and this can also be used for the separation of different liquids which have sufficient difference in their boiling point. For example, chloroform and aniline. This is simple distillation. Simple distillation, very simple procedure. ಏನು ಕಾಂಪೌಂಡ್ನ ತಗೋತೀರಾ, ಹೀಟ್ ಮಾಡ್ತೀರಾ. ವಾಲಟೈಲ್ ಕಾಂಪೌಂಡ್ ಇದ್ದರೆ ಈಸಿಯಾಗಿ ವೇಪರ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ವೇಪರ್ಸ್ನ ಕೂಲ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ, ಲಿಕ್ವಿಡ್ ಸಿಗುತ್ತೆ. ಓಕೆ, ಸೊ ಇಂಪ್ಯೂರಿಟೀಸ್ ಇದ್ದರೆ ಅದು ರೌಂಡ್ ಬಾಟಮ್ ಫ್ಲಾಸ್ಕಲ್ಲೇ ಉಳ್ಕೊಳ್ಳುತ್ತೆ. ಇಫ್ ಇಟ್ ಕಂಟೇನ್ಸ್ ಟೂ ಲಿಕ್ವಿಡ್ಸ್, ಮಿಕ್ಸ್ಚರ್ ಆಫ್ ಟೂ ಲಿಕ್ವಿಡ್ಸ್ ಇದ್ದರೆ, ಅಲಾಂಗ್ ವಿತ್ ಇಂಪ್ಯೂರಿಟೀಸ್ ಇದ್ದರೆ ಏನು ಮಾಡ್ತೀರಾ, you can take you leaving behind the impurities, two will go, you can collect them in a separate beaker. First ಯಾವ್ದು ಬಾಯ್ಲಿಂಗ್ ಪಾಯಿಂಟ್ ಲೋ ಇದೆಯೋ, the compound which has lower boiling point will evaporate first. ಅದು ಫಸ್ಟ್ ಏನಾಗುತ್ತೆ, ಇವಾಪರೇಟ್ ಆಗುತ್ತೆ. ಇವಾಪರೇಟ್ ಆಗಿ ಏನಾಗುತ್ತೆ, ದಟ್ ಮೀನ್ಸ್ ದ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್ ಸ್ಟೇಟ್. ನೋ, ಇವಾಪರೇಟ್ ಮೀನ್ಸ್ ದ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್ ಸ್ಟೇಟ್. ಸೊ ಸಾರಿ, ವೇಪರ್ ಸ್ಟೇಟ್. ವೇಪರ್ಸ್ ಕ್ಯಾನ್ ಬಿ ಕೂಲ್ಡ್ and they are converted into liquid and they are collected in a beaker. Next, higher boiling point iradhenagutte, as the temperature increases, so the compound which has higher boiling point will start boiling, which will be converted into vapor phase. When you condense that vapors, you will get liquid. So this is how you will get a pure compound by using distillation method. Distillation in the pure compound sigatte. So first we have studied is crystallization. Crystallization alli enagittu, this compound should be partially soluble in a solvent which at room temperature, and as the temperature increases it should dissolve. Here you can separate or purify volatile compound from non-volatile impurities. ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಇದನ್ನ, ವಿಚ್ ಟೈಪ್ ಆಫ್ ಕಾಂಪೌಂಡ್ಸ್ ಕ್ಯಾನ್ ಬಿ ಸೆಪರೇಟೆಡ್ ಬೈ ಸಿಂಪಲ್ ಡಿಸ್ಟಿಲೇಷನ್. ದಿಸ್ ಇಸ್ ಸಿಂಪಲ್ ಡಿಸ್ಟಿಲೇಷನ್ ಪ್ರೊಸೀಜರ್. ಬೇರೆ ಬೇರೆ ಡಿಸ್ಟಿಲೇಷನ್ ಇದೆ, ಫ್ರಾಕ್ಷನಲ್ ಡಿಸ್ಟಿಲೇಷನ್, ಸ್ಟೀಮ್ ಡಿಸ್ಟಿಲೇಷನ್, ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ಡ್ ಪ್ರೆಷರ್, ಅದೆಲ್ಲ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ ನಾವು. ದಿಸ್ ಇಸ್ ಸಿಂಪಲ್ ಡಿಸ್ಟಿಲೇಷನ್. ದಿಸ್ ಇಸ್ ಯೂಸ್ಡ್ ಫಾರ್ ದ ಪ್ಯೂರಿಫಿಕೇಶನ್ ಆಫ್ volatile compound from non-volatile impurity.
ಕಾಂಪೌಂಡ್ ವಾಲಟೈಲ್ ಆಗಿದ್ದರೆ ಅದನ್ನ ನಾನ್ ವಾಲಟೈಲ್ ಇಂಪ್ಯೂರಿಟೀಸಿಂದ ಏನು ಸಪ್ರೇಟ್ ಮಾಡೋಕ್ಕೆ ವಿ ಯೂಸ್ ದ ಸಿಂಪಲ್ ಡಿಸ್ಟಿಲೇಷನ್ ಪ್ರೊಸೆಸ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ದ ಕಾಂಪೌಂಡ್ಸ್ ವಿಚ್ ಹ್ಯಾವ್ ಸಫಿಷಿಯಂಟ್ ಡಿಫ್ರೆನ್ಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್. ಎರಡು ಕಾಂಪೌಂಡಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಜಾಸ್ತಿ ಇದ್ದರೆ, ಅದೆರಡದ್ದು ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಯಾವುದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇದೆಯೋ ಅದು ಫಸ್ಟ್ ಸಿಗುತ್ತೆ ನಮಗೆ. It can be liquefied easily. They will go into vapor state and we will liquefy that. We can easily liquefy that by passing them in a condenser. Condenser ಏನಲ್ಲ, condenser is nothing but it contains flowing cold water. ವಾಟರ್ನ ಇಲ್ಲಿ ಹೊರಗಡೆ ಫ್ಲೋ ಆಗ್ತಾ ಇರುತ್ತೆ, ಇಲ್ಲಿ ಒಳಗಡೆ ವೇಪರ್ಸ್ ಬಂದ ತಕ್ಷಣ ಬಿಕಾಸ್ ಆಫ್ ಕೂಲಿಂಗ್ ಎಫೆಕ್ಟ್ ದ ವಿಲ್ ಕೂಲ್ ಆ್ಯಂಡ್ ದ ವಿಲ್ ಕನ್ವರ್ಟ್ ಇನ್ ಟು ಲಿಕ್ವಿಡ್ phase which you can collect. Okay, this is about distillation. Hope you understood both distillation and crystallization. This is simple distillation process. In next class let us do fractional distillation and steam distillation under reduced pressure and all. Thank you.